ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುರುಗಳೇ, ಡಾಕ್ಟ್ರು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಟೈಮ್ಗೆ ಊಟ ಮಾಡಬೇಕು, ಮೆಡಿಸಿನ್ ತಗೋಬೇಕು, ಬಿಸಿನೀರೇ ಕುಡಿಬೇಕು. ಆಮೇಲೆ ಈ ಎಣ್ಣೆಲಿ ಕರಿದ ಪದಾರ್ಥಗಳನ್ನ ತಿನ್ಬಾರ್ದು. ಅರ್ಥ ಆಯ್ತಾ? ಅಪ್ಪ, ಇದನ್ನೆಲ್ಲ ನೀನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆದಷ್ಟು ಬೇಗ ಗುಣ ಆಗ್ತೀಯ. ಅಲ್ಲಮ್ಮ, ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ನಾನು ಬಿದ್ದೋಗೋ ಮರ, ಇದಕ್ಕೆ ಯಾಕೆ ಇಷ್ಟೆಲ್ಲ ನೀವು ದುಡ್ಡು ಖರ್ಚು ಮಾಡಬೇಕು? ತಾತ ಇಲ್ಲ ಅಂತ ಏನೇನೋ ಮಾತಾಡ್ತಾ ಇದ್ದೀರಾ. ಈ ಮಾತನ್ನ ತಾತ ಕೇಳಿಸ್ಕೋಬೇಕಿತ್ತು. ಇಷ್ಟೊತ್ತು ದೊಡ್ಡ ಜಗಳ ಆಗಿರೋದು. ತಾತ ಇಲ್ಲ ಅಂದ್ರೆ ಏನಂತೆ? ತಾತನ ಮೊಮ್ಮಗಳಾಗಿ ನಾನಿಲ್ವಾ? ಈ ಮನೇಲಿ ಎಲ್ರಿಗೂ ಅವ್ರು ಆಡಿದ್ದೆ ಆಟ ಆಗೋಗಿದೆ. ಸುಮ್ಮನೆ ಇದೀವಿ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಬಿದ್ದು ಹೋಗೋ ಮರ ಅಂತೆ, ಖರ್ಚು ಮಾಡಬಾರ್ದಂತೆ, ನೆಗದ್ ಬಿತ್ತು. ಅಂಕಲ್, ಒಂದು ವಿಷಯ ತಿಳ್ಕೊಳ್ಳಿ. ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಗಿಡಗಳು ಒಣಗೋಗುತ್ತೆ, ಮಳೆ ಬಿರುಗಾಳಿಗೆ ಗಟ್ಟಿಯಾಗಿ ನಿಂತಿದ್ದ ಮರಗಳು ಉರುಳೋಗುತ್ತೆ. ಹಾಗಂತ ನಿಮ್ಮ ಹಾಗೆ ಎಲ್ಲರೂ ಯೋಚನೆ ಮಾಡಿದ್ರೆ ಭೂಮಿ ಮೇಲೆ ಯಾರು ಬದುಕ್ತಾನೆ ಇರಲಿಲ್ಲ. ಸಂಧ್ಯಾ ಹೇಳಿದ್ದು ಅರ್ಥ ಆಯ್ತು ಅಲ್ವಪ್ಪ? ಇನ್ನು ಮುಂದೆ ನೀವು ಹೀಗೆಲ್ಲ ಮಾತಾಡೋ ಹಾಗಿಲ್ಲ. ನೀವು ಬಿದ್ದೋಗೋ ಮರ ಅಲ್ಲಪ್ಪ, ನಮ್ಮೆಲ್ರಿಗೂ ಪ್ರೀತಿಯನ್ನು ನೆರಳು ಕೊಡೋ ಮರ. ನೀವು ನಮ್ಮ ಜೊತೆ ಇದ್ರನೆ ನಾವೆಲ್ಲರೂ ತಣ್ಣಗಿರೋಕ್ಕಾಗೋದು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ, ನೀವೆಲ್ಲರೂ ನನ್ನ ಇಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದೀರಿ. ನನ್ನ ಮಗಳನ್ನ ಈ ಮನೆಗೆ ಸೊಸೆಯಾಗಿ ಕೊಡಬೇಕಾದ್ರೆ ಹೇಗೋ ಏನೋ ಅಂತ ಆತಂಕ ಇತ್ತು. ಆದರೆ ಈಗ ಯಾವ ಆತಂಕನೂ ಇಲ್ಲ. ನನ್ನ ಮಗಳಿಗೆ ಸಿಕ್ಕಿರೋದು ಮನೆಯಲ್ಲ, ಇದು ಬಂಗಾರದ ಗುಡಿ. ಇಲ್ಲಿ ಶ್ರೀಮಂತಿಕೆ ಇಲ್ಲದೆ ಇರ್ಬೋದು, ಹೃದಯವಂತಿಕೆ ಇದೆ. ಇದೆಲ್ಲ ತುಂಬ ದೊಡ್ಡ ಮಾತು. ನೀವು ದೊಡ್ಡವರು, ನಾವು ನಿಮ್ಮ ನೆರಳಲ್ಲಿರ್ತೀವಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆಗಲಪ್ಪ, ನಾನು ಚೆನ್ನಾಗೇ ಇರ್ತೀನಿ. ನೋಡು ಸಮರ್ಥ, ನನಗಿರೋದು ಒಂದೇ ಮನೆ, ಒಂದು LIC ಪಾಲಿಸಿ ಮಾಡಿಸಿದ್ದೀನಿ. ಸಿರಿ ಅಮ್ಮಂದು ಒಂದಷ್ಟು ಒಡವೆಗಳಿದೆ. ನಾನು ಹುಟ್ಟಿದ ಹಳ್ಳಿಲಿ 1.5 ಎಕರೆ ಜಮೀನಿದೆ. ಅದೆಲ್ಲ ಸರಿ, ಈಗ ಈ ವಿಷಯನೆಲ್ಲ ನಮಗೆ ಹೇಳ್ತಾ ಇದ್ದೀರಾ? ಯಾಕೋ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಸರಿ ಸರಿ, ನಿಮ್ಮನ್ನು ಸುಮ್ಮನೆ ಮಾತಾಡಕ್ ಬಿಟ್ರೆ ಮಾತಾಡ್ತಾನೆ ಇರ್ತೀರಾ. ಬನ್ನಿ, ರೆಸ್ಟ್ ಮಾಡಿ. ಗುರುಗಳು ಯಾಕೋ ವಿಚಿತ್ರವಾಗಿ ಮಾತಾಡ್ತಿದಾರಲ್ಲ? ವಯಸ್ಸಾಗ್ತಿದೆಯಲ್ಲ ಸಮರ್ಥ, ವಯಸ್ಸಾಗ್ತಾ ಆಗ್ತಾ ಮನಸ್ಸು ಮಗು ಥರ ಆಗ್ಬಿಡತ್ತೆ. ಖುಷಿ ಪಡೋ ವಿಷಯ ಆಗಲಿ, ದುಃಖ ಪಡೋವಂಥ ವಿಷಯ ಆಗಲಿ ಸ್ವಲ್ಪ ಹೆಚ್ಚಾಗಿ ರಿಯಾಕ್ಟ್ ಮಾಡ್ತಾರೆ. ತುಂಬ ಬೇಗ ಎಮೋಷ್ನಲ್ ಆಗಿಬಿಡ್ತಾರೆ. ಅಪ್ಪ ಮೊದಲಿಂದನೂ ಎಲ್ಲ ವಿಷಯದಲ್ಲೂ ಸ್ವಲ್ಪ ಸೂಕ್ಷ್ಮನೇ. ಅಂದಾಗೆ ಸಮರ್ಥ್, ಇವತ್ತು ನೀನು ಮನೆಯಲ್ಲೇ ಇದೆಯಾ? ಸಂಧ್ಯಂಗೂ ರಜಾ. ನಿಧಿ ಮದುವೆಗೆ ಒಡವೆ ತರಕ್ಕೆ ಹೋಗಿ ಬರೋಣವಾ? ಇವತ್ತು ಬಿಟ್ಟರೆ ಇನ್ನು ನೀನು ನನ್ನ ಕೈಗೆ ಸಿಗಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡೆ, ನೀನೇ ಹೇಳಿದೆ. ಸರಿ, ಬೇಗ ರೆಡಿ ಆಗು, ಹೊರಡೋಣ. ಅಭಿ, ಈ ಸೀರೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಬ್ರೋ. ಈ ಸೀರೆ ಚೆನ್ನಾಗಿದೆ ಅಲ್ಲ? ಹಾಂ, ತುಂಬ ಚೆನ್ನಾಗಿದೆ. ಆದರೆ ಚಿಕ್ಕಮ್ಮನ ಕೈಲಿರೋ ಸೀರೆ ತುಳಸಿ ಅಮ್ಮನಿಗೆ ತುಂಬ ಚೆನ್ನಾಗಿ ಒಪ್ಪತ್ತೆ ಅನಿಸುತ್ತೆ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಆ ಸೀರೆ ತುಳಸಿಯವ್ರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಚಿಕ್ಕಮ್ಮ, ಇಲ್ಲಿ ನೋಡಿ, ಈ ಸೀರೆ ನೀವು ತಗೊಳ್ಳಿ, ಅದು ತುಳಸಿಯವರಿಗಿರಲಿ.
ಇದೇನು ಇಷ್ಟೇನಾ ಕಲೆಕ್ಷನ್ಸ್ ಇರೋದು? ನಮಗಿನ್ನೂ ಬೇಕಾಗಿತ್ತು. ಇಲ್ಲಿ ಫ್ಯಾನ್ಸಿಯಾಗಿ ಏನೂ ಕಾಣಿಸ್ತಿಲ್ಲ. ಮೇಡಮ್, ನೀವು ಮದುವೆ ಸೀರೆ ಅಂದಿದ್ದಕ್ಕೆ ನಾನು ಬಾರ್ಡರ್ ಸೀರೆ, ರೇಷ್ಮೆ ಸೀರೆ ತಂದಿದ್ದೀನಿ. ಬೇಕು ಅಂದರೆ ಫ್ಯಾನ್ಸಿ ಸೀರೆನೂ ತರ್ತೀನಿ. ಅಭಿ, ನಂಗೆ ಯಾಕೋ ಈ ಸೀರೆಗಳು ಅಷ್ಟು ಇಷ್ಟ ಆಗ್ತಿಲ್ಲ. ನಾವು ಬೇರೆ ಕಡೆ ಎಲ್ಲಾದರೂ ಶಾಪಿಂಗ್ ಹೋಗೋಣ. ಇದೇನಿದು ದೀಪಿಕಾ, ಮನೆಯವರೆಲ್ಲ ಇಷ್ಟಪಟ್ಟು ತಗೋತಿದ್ದಾರೆ ಅಲ್ವಾ? ನೀನು ನೋಡಿದ್ರೆ ಯಾವುದು ಇಷ್ಟ ಆಗ್ತಿಲ್ಲ ಅಂತಿದ್ಯಾ? ಇಷ್ಟೊಂದು ಸೀರೆಗಳಿವೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಬೋದಲ್ವಾ? ಹಾಗೆ ಹೇಳೋಕ್ಕಾಗಲ್ಲ ಅಭಿ. ಒಬ್ರೊಬ್ರು ಇಷ್ಟನೂ ಒಂದೊಂದು ಥರ ಇರುತ್ತೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋತಾಳೆ. ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಡೆ ತಗೋತಾಳೆ. ನೀನು ಅವಳನ್ನ ಆಚೆ ಕರ್ಕೊಂಡೋಗಿ ಬೇರೆ ಸೀರೆ ಕೊಡಿಸು. ಸರಿ, ರೆಡಿ ಆಗು. ಆಯಿತು, ಬೇಗ ರೆಡಿ ಆಗ್ತೀನಿ. ಆಚೆ ಹೋಗೋಣ. ಕೊರಿಯರಾ? ಹಾಂ, ನಾನು ನೋಡ್ತೀನಿ ಬ್ರೋ. ಡಿಯರ್ ದೀಪಿಕಾ, ದೀಪಿಕಾಗೆ ಈ ಬೊಕ್ಕೆನ ಯಾರು ಕಳಿಸಿರ್ಬೋದು? ಆಫೀಸ್ ಕೆಲಸಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಚಿಕ್ಕಮ್ಮ. ಅಕೌಂಟ್ಸ್ ಎಲ್ಲ ಅಭಿ ಹ್ಯಾಂಡಲ್ ಮಾಡ್ತೀನಲ್ಲ. ಇನ್ನು ಮನೆ ಕೆಲಸಗಳು ಮಾತ್ರ. ಮನೆ ಕೆಲಸಗಳು ಅಂದರೆ ಕಮ್ಮಿ ಇರುತ್ತಾ ಅಲ್ವಾ ಅಣ್ಣ? ಹೌದು, ಮನೆ ಕೆಲಸಗಳು ತುಂಬ ಜಾಸ್ತಿನೇ ಇರುತ್ತೆ. ನಿನ್ನೇನು ಶಾರ್ವರಿ ತುಂಬ ಸುಸ್ತಾಗಿದೆ ಅಂತಿದ್ಲು. ಶಾರ್ವರಿ ಅವ್ರಿಗೆ ಮನೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಮಗಳ ಮದುವೆ ಅಂದಾಗ ಟೆನ್ಷನ್ ಇರುತ್ತೆ ಅಲ್ವಾ? ಅದಕ್ಕೆ ಅವಳಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರ ಹೊರತು ಜವಾಬ್ದಾರಿನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳ್ತಿಲ್ವಲ್ಲ. ನನ್ನ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಕೊಡಿ. ಇನ್ಮೇಲೆ ಎಲ್ಲ ಜವಾಬ್ದಾರಿನ ನೀವೇ ವಹಿಸ್ಕೊಳ್ಳಿ. ಚಿಕ್ಕಪ್ಪ ಹೇಳ್ತಿರೋದು ಸರಿಯಾಗಿದೆ. ಅಮ್ಮನೇ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ಳಿ. ಅವ್ರಿಗೆ ಸಹಾಯ ಮಾಡೋಕ್ಕೆ ನಾವೆಲ್ಲರೂ ಇದ್ದೀವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.